ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ತುಂಬ ರುಚಿಯಾಗಿ ಹಾಗೂ ತುಂಬ ಸಿಂಪಲ್ಲಾಗಿ ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ ಹಾಗೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಪ್ಲೀಸ್ ಮತ್ತೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ವಿಡಿಯೋನ ಫುಲ್ ನೋಡಿ. ಈಗ ಫಸ್ಟಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 2 to 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಎಣ್ಣೆ ಕಾಯಬೇಕು. ಕಾಯೋಷ್ಟರಲ್ಲಿ ನಾವು ಡ್ರೈ ಮಸಾಲೆಗಳು ಅಂದರೆ ಚಕ್ಕೆ, ಲವಂಗ, ಅನಾನಸು ಹೂವು ಮತ್ತು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು 2 ಪೀಸು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಲವಂಗ, 1 ಇಂಚಷ್ಟು ಚಕ್ಕೆ, 1 ಸ್ಟಾರು ಇಷ್ಟನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಎಣ್ಣೆಲಿ ಅದ್ರದ್ದು ಫ್ಲೇವರು ಬಿಡಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ 2-3 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನಿಷ್ ಬರಬೇಕು, ಅಷ್ಟು ಫ್ರೈ ಆಗಬೇಕು. ಇಲ್ಲಾಂದರೆ ಹಸಿ ಅನಿಸುತ್ತೆ, ಟೇಸ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಈರುಳ್ಳಿ ತುಂಬ ಚೆನ್ನಾಗಾಗುತ್ತೆ. 5 ನಿಮಿಷ ಫ್ರೈ ಆಗಲಿಕ್ಕೆ ಬಿಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಇದೆ. ಈಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಮತ್ತೆ 1 ನಿಮಿಷ ಕೈ ಆಡಿಸಿ, ನೆಕ್ಸ್ಟ್ ಇದಕ್ಕೆ 1-2 ಟೊಮೊಟೊ ಹಣ್ಣು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ನಾನು ಸೋಯಾ ಚಂಕ್ಸ್ನ ನೆನೆಸಿ ಇಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೋಯಾ ಚಂಕ್ಸ್ನ ರಾತ್ರಿ ಇಡೀ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನೀವು ಬಟಾಣಿನಾದರೂ ತೊಗೋಬೋದು. ನಾನು ತೊಗರಿಕಾಳು ಇತ್ತು ಮನೇಲಿ, ಹಸಿ ತೊಗರಿಕಾಳು ಇದೆಯಲ್ಲ ಅಂತೇಳ್ಬಿಟ್ಟು ಅದನ್ನೇ ಹಾಕಿದ್ದೀನಿ. ನೀವು ತೊಗರಿಕಾಳಿಲ್ಲ ಅಂದವರು ಬಟಾಣಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಮಾಡ್ಕೊತೀನಿ ಅಂದ್ರೂ ಹಂಗೆ ಮಾಡ್ಕೊಬೋದು. ನಾನು ತೊಗರಿಕಾಳು ಇದ್ವಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೊಗರಿಕಾಳನ್ನೇ ಹಾಕ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ನೋಡಿ, ಚೆನ್ನಾಗಿ ಒಂದು 5-10 ನಿಮಿಷ ಫೈನಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಈಗ ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಹೇಳಿದ್ನಲ್ಲ ನೋಡಿ, 1 ಕಪ್ಪಷ್ಟು ತೊಗರಿಕಾಳು ಹಾಕ್ಕೋತಾ ಇದ್ದೀನಿ. ನೀವು ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ. ನಾನು ಹಸಿ ತೊಗರಿಕಾಳು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೋತಾ ಇದ್ದೀನಿ. ತೊಗರಿಕಾಳು ಹಾಕ್ಕೊಂಡು ಈಗ ನೀಟಾಗಿ ಇನ್ನೊಂದು ರೌಂಡು
ಮಿಕ್ಸ್ ಕೊಟ್ಕೊಳ್ಳೋಣ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ರುಚಿನೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿಬೇಕಂದ್ರೆ. ಈಗ ಇದಕ್ಕೆ ನಾವು ಹುಳಿದಂಥ ಡ್ರೈ ಮಸಾಲೆ ಪೌಡ್ರುಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಸೋಯಾ ಚಂಕ್ಸ್ ಹಾಕ್ಕೊಂಡು, ನಾನು ಹಸಿ ತೊಗರಿಕಾಳು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಅಂದವರು ಬಟಾಣಿ ಹಾಕ್ಕೋಬೋದು. ಈಗ ನಾನು ಅರಿಶಿನ ಪುಡಿ ಹಾಕ್ಕೋತಾಯಿದ್ದೀನಿ. ಅರಿಶಿನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1.5 ಚಮಚದಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೋತಾಯಿದ್ದೀನಿ. ಯಾವುದೇ ಪ್ರಾಡಕ್ಟಿಂದ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. 1.5 ಚಮಚದಷ್ಟು ಹಾಕ್ಕೋತಾಯಿದ್ದೀನಿ. ಈಗ ನಾವು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದೇ ಅದು ಟೇಸ್ಟಿಗೆ ಅಂತ ಹಾಕಿರೋದು. ಆದ್ದರಿಂದ ಈಗ ನಾವು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಈಗ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವೋ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. 1.5 ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೋತಾಯಿದ್ದೀನಿ. ಅದು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು. ಈಗ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವು ಉಪ್ಪನ್ನು ಈಗಲೇ ಸೇರಿಸ್ಕೋಬೇಕು. ಏಕೆಂದರೆ ನಾವು ಈಗಲೇ ಉಪ್ಪನ್ನು ಸೇರಿಸಿದ್ರೆ ಸೋಯಾ ಚಂಕ್ಸಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನಾವು ಅಕ್ಕಿ ಜೊತೆ ಆದಾಗ ಅದು ಅಷ್ಟು ರುಚಿ ಚೆನ್ನಾಗಿ ಅನಿಸಲ್ಲ. ಇದು ಟೇಸ್ಟು ನಾವು ಸೋಯಾ ಚಂಕ್ಸ್ ತಿಂದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವ ಚಿಕನ್ ಬಿರಿಯಾನಿಗೂ ಏನು ಕಮ್ಮಿ ಇರಲ್ಲ. ಅಷ್ಟು ಟೇಸ್ಟಾಗಿರುತ್ತೆ ಇದು ಸೋಯಾ ಚಂಕ್ಸ್ ಬಿರಿಯಾನಿ. ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತಾನೆ, ಇಲ್ಲಾಂದರೆ ತಳ ಹಿಡಿದ್ರೆ ಅಷ್ಟು ಟೇಸ್ಟ್ ಆಗೋಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾವು ಅಕ್ಕಿಯನ್ನು ಹಾಕಿ ನೀರು ಹಾಕಿದರೆ ಮುಗೀತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಒಂದು 5 ನಿಮಿಷ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋಕ್ಕೆ ಬಿಟ್ಬಿಟ್ಟು ನಾವು ಅಕ್ಕಿಯನ್ನು ತೊಳ್ಕೊಂಡು ಬರೋಣ. ಅಷ್ಟರಲ್ಲಿ ಈಗ ನಾನು ಒಂದು 2 ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡಿ, ಎಲ್ಲ ಸೈಡು ನೋಡಿ ಎಣ್ಣೆ ಬಿಡೋಕ್ಕಾಗಿದೆ. ಅಷ್ಟು ಫ್ರೈ ಆಗಬೇಕು, ಇಲ್ಲಾಂದರೆ ಸೋಯಾ ಚಂಕ್ಸಿಗೆ ಉಪ್ಪು ಖಾರ ಚೆನ್ನಾಗಿ ಹತ್ತಲ್ಲ. ಈಗ ನೋಡಿ, ನಾನು ಅಕ್ಕಿ ತೊಳೆದಿಟ್ಕೊಂಡು ಬಂದಿದ್ದೀನಿ. 2 ಲೋಟ ಅಕ್ಕಿ ಅಂತ ಹೇಳಿದ್ನಲ್ಲ, 2 ಲೋಟ ಅಕ್ಕಿನ ಹಾಕ್ಕೋತಾಯಿದ್ದೀನಿ. ಈಗ ಇನ್ನೊಂದು ರೌಂಡ್ ಮಿಕ್ಸ್ ಕೊಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡು
ಅಲ್ಲಿ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೋಬೇಕು. ಈಗ ಲಿಡ್ ಒಂದು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡ್ಕೊಂಡು 1 ರಿಂದ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ರುಚಿಯಾದ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ರಿಂದ 2 ವಿಷಲ್ ಮಗಿಸ್ಕೊಳ್ಳೋಣ. ಆಗಿದೆ. ಈಗ ವಿಷಲ್ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಮುಗೀತು. ಈಗ ತೋರಿಸ್ತೀನಿ ನಾನು ನಿಮಗೆ ಆಗಿದೆ. ವಿಷಲ್ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗೆಲ್ಲ ನೀಟಾಗಿ ಒಂದು ಮಿಕ್ಸ್ ಕೊಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಡಿ ಅನ್ನನೂ ತುಂಬ ಉದ್ರುದ್ದಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ಪ್ಲೀಸ್ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ.